सजना रात मिलेंगे। ಶಾಂತ, ನಿನ್ನಂಥ ಸದ್ಗುಣ ಸತಿ ಸಿಗಬೇಕಾದ್ರೆ ನಾವು ಜನ್ಮದ ಪುಣ್ಯ ಮಾಡಿದ್ದೀನಿ ಏನೋ ಗೊತ್ತಿಲ್ಲ. ನಾನು ನಿನ್ನ ಮೇಲೆ ಮಾಡಿರೋ ತಪ್ಪಿಗಾಗಿ ಆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ. ನನ್ನನ್ನು ಕ್ಷಮಿಸ್ಬಿಡು ಶಾಂತ, ಕ್ಷಮಿಸ್ಬಿಡು. ನೀವು ನನ್ನ ಪಾಲಿನ ದೇವರು ಅಂದಾಗ ನೀವು ನನ್ನಲ್ಲಿ ಕ್ಷಮೆ ಕೇಳುವುದಾ? ಬೇಡವೇ ಬೇಡ. ಶಾಂತ, ನಿನಗೆ ಇನ್ನೊಬ್ಬ ತಮ್ಮ ಇದ್ದಾನೆ ಅಂತ ಸಂಶಯದ ಮಾತು ಕೇಳಿಬರ್ತಿದೆ, ನಿಜಾನಾ? ನಿಜ. ತಂದೆ ತಾಯಿಗಳು ತೀರಿ ಹೋದ ಮೇಲೆ ಅವರ ದೃಶ್ಯವನ್ನು ನೋಡಿ ನನ್ನ ತಮ್ಮಂದಿರು ಅವತ್ತೇ ಮನೆ ಬಿಟ್ಟು ಹೋದವರು ಇನ್ನೂ ಬಂದಿಲ್ಲ. ಆದ್ರೆ ಒಂದು ಮಾತು, ಅವನ ಒದೆ ಮೇಲೆ ವಜ್ರಗಿರಿ ಎಂಬ ಅಚ್ಚೆ ಇದೆ ರೀ. ಶಾಂತ, ಬಾಯಾರಿಕೆಯಾದ ನನಗೆ ಆ ಸರೋವರಕ್ಕೆ ಹೋಗಿ ನೀರು ತರ್ತೀನಿ. ನೀವು ಅಷ್ಟೋ ತನಕ ಕೂತ್ಕೊಂಡು ವಿಷಯ ಬರಲಾ? ಭಯಪಡಬೇಡ ಶಾಂತ, ಭಯಪಡಬೇಡ. ಸಿಂಹದ ಗುಹೆಯಿಂದ ಪಾರಾದರೂ ಅದೇ ಸಿಂಹ ಬೆನ್ನಟ್ಟಿಕೊಂಡು ಕಾಡಿಗೆ ಬಂದಿತ್ತಲ್ಲ ಎಂದು ಗಾಬರಿಗೊಳ್ಳಬೇಡ. ಯಾರವರು? ನಾನೇ, ಸೂರ್ಯದೇವನ ಮಡಿಲಲ್ಲಿ ಬೆಳೆದು ಸಮುದ್ರ ದೇವನ ಒಡಲಲ್ಲಿ ಕಾಣಿಸಿಕೊಂಡ ರವಿವರ್ಮ, ಅರ್ಥಾತ್ ಇನ್ನಂಥ ತಾರಿಯರ ರೂಪವನ್ನು ಚಿತ್ರಿಸುವ ಕಲೆಗಾರ ಬಲಭೀಮ. ನೀಚ, ಹಿಂದೆ ನಡೆದಿರುವ ಹಳೆ ಕಥೆಗಳನ್ನು ಮತ್ತೆ ನೆನಪಿಸಿಕೊಂಡು ಇಂಥ ನೀಚ ಕೆಲಸ ಮಾಡಲು ಬಂದಿರುವಲ್ಲ, ನಾಚಿ ಆಗುತ್ತಿಲ್ವ ನಿನ್ನ ಹೆಸರ್ಮಕ್ಕೆ? ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಶಾಂತ, ಹೊರಟು ಹೋಗಲು ಬಂದಿಲ್ಲ. ಘಟ ಸರ್ಪವಾಗಿ ಎಡಿ ಎತ್ತಿ ನಿನ್ನ ರೂಪವನ್ನು ಕಚ್ಚಲು ಬಂದಿರುವೆನು. ಕೆಂಪು ಮೈಸಿರಿಯ ರೂಪ ಲಾವಣ್ಯವನ್ನು ಯೌವನದ ಮದದಲ್ಲಿ ನನ್ನೊಂದಿಗೆ ಕಳೆಯದೆ ಆ ರಾಮನ ಕೈ ಹಿಡಿದು ಹಾಳಾಗಿ ಬಿಟ್ಟಿ. ಈ ನಿನ್ನ ಚಲುವು ಕಂಡು ಈ ನಿನ್ನ ಚಲುವಿನ ಒಲವು ಮೂಡಿ ಬರಬೇಕಾದ್ರೆ ಆ ತಿರುಕನ ಕೈ ಬಿಟ್ಟು ನನ್ನ ಸತಿಯಾಗಿ ಬಾಳು. ತಿರುಕನೆಂದ ಪೊಗಳಬೇಡ ನನ್ನ ಗಂಡನಿಗೆ. ನನ್ನ ಕರುಳಿಗೆ ತಾಳಿ ಕಟ್ಟಿದ ಗಂಡ ಕುರುಡನಾಗಲಿ ಕುಂಟನಾಗಲಿ ಅವನೇ ನನ್ನ ಪಾಲನ ದೇವರೆಂದು ತಿಳಿದುಕೊಂಡಿರುವ ಹೆಣ್ಣು ನಾನು. ನನ್ನ ಗಂಡನಿಗೆ ಷಂಡನೆಂದು ಬಗುತ್ತಾ ಇದ್ದಲ್ಲ, ನೀನು ಕಣೊಬ್ಬ ಷಂಡ. ನಿನ್ನಂಥ ನಾರಿಯರ ಹುರಿಯಾಳಾಗಿ ರತ್ನ ಸಿಂಹಾಸನವನ್ನೇರಿ ನಲಿದಾಡುವ ಈ ರವಿವರ್ಮನಿಗೆ ಷಂಡನೆಂದು ಬಗಳುವಿಯ ರಂಡೆ. ನಿನ್ನ ತೊಂಡೆ ಹಣ್ಣಿನಂತ ತುಟಿ ಕಚ್ಚದೆ ಬಿಡಿಯಲಾರನು. ಕಚ್ಚೆ ತೀರುತ್ತನೆ ತುಚ್ಚದೆ ಮುಂದೆ ಮಾಡಿ ಬಂದಿರುವ ನಿನ್ನಂತ ಎಷ್ಟೋ ಗಂಡಸರ ಮಣ್ಣು ಮುಖ್ಯ ಹೋಗಿದ್ದಾರೆ ಈಗಿನ ಸಮಾಜದಲ್ಲಿ. ನೀನನ್ನ ಕೆಳಕಲು ಬಂದಿದ್ದೆ ಅಲ್ಲ, ಇದೇ ಸಮಯದಲ್ಲಿ ಒಳಗೆ ಹೋಗ್ಬಾರ್ದು ಕಚ್ಚೆ ಹಾಕಿ ಕೊಚ್ಚೆ ಹಾಕಬೇಕಾಗುತ್ತದೆ. ಬಾರ ಗಂಡಸಾಗಿ ಮುಂದಕ್ಕೆ. ವೀರ ಪರಾಕ್ರಮ ಧನಂಜನಿಗೆ ಚಂಡನೆಂದು ಬಗಳುವಿಯ ರಂಡೆ. ಅಪ್ರತಿಮ ಪರಾಕ್ರಮನಾಗಿ ವಿಕ್ರಮರಾಜನಿಗೆ ಶನಿದೇವ ಕಾಡಿದನಂತೆ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕಾಡಿದ ಈ ವೀರ ಧನಂಜನಿಗೆ ಗಂಡಸು ಅಂತ ಕರೀತೀಯಾ ರಂಡೆ? ಸ್ವಕ್ಕಿನಿಂದ ಸಿಡಿದದ್ದು ಹಾರುವ ಈ ನಿನ್ನ ಶೀಲವನ್ನು ಈಗ ನಿನ್ನ ಶೀಲವನ್ನು ಸವಿಯದೆ ಬಿಡಲಾರೆನು. ಆ ಹೆಣ್ಣೆ ಮುಂದಕ್ಕೆ. ರವಿವರ್ಮ, ಯಾವುದೋ ಒಂದು ವೇಷವಾಟಿಕೆ ಮಾಡುವ ಹೆಣ್ಣನ್ನು ತಂದು ನನ್ನ ಗಂಡನ ಕೊರಳಿಗೆ ಆ ಹೆಣ್ಣನ್ನು ಹಾಕಿದ್ದಲ್ದೆ ಆ ಸೂಳೆಯಿಂದ ಸರ್ವ ಆಸ್ತಿಯನ್ನು ಕಿತ್ಕೊಂಡು ನಮ್ಮನ್ನು ಮನೆ ಬಿಟ್ಟು ಹೊರ ಹಾಕಿದೆ ಅಲ್ಲ. ನಿನ್ನಂತ ಕಾಮುಕರನ್ನು ಕಾಲಲ್ಲಿರುವ ಮೆಟ್ಟಿನಿಂದ ಹೊಡೆದು ಬುದ್ಧಿ ಕಲಿಸಬೇಕಾಗುತ್ತೆ. ಬಾಲು ಎಚ್ಚರ ಎಚ್ಚರ ಶಾಂತ, ಎಚ್ಚರ ಎಂದು ಉಚ್ಚರಿಸುವ ತುಚ್ಛ ಹೆಣ್ಣೆ, ಬಿದ್ದಿತು ಎಂದು ನಿನ್ನ ಶೀಲಕ್ಕೆ ಮಣ್ಣು. ಸಾಯಲು ಸಿದ್ಧಲಾಗಿರುವ ಈ ಹೆಣ್ಣಿಗೆ ಯಾರದು ಹೆದರಿಕೆ ಇಲ್ಲ. ಶಾಂತ,
ಸುಮ್ಮನೆ ನನ್ನವಳಾಗಿ ಬದುಕಿಕೊಂಡು ಬಾಳು. ಇಲ್ಲವಾದರೆ ನಿನ್ನ ಶೀಲ ಹರಣ ನನ್ನ ಕೈಯಲ್ಲಿ ಆಗಬೇಕಾದಿತ್ತು. ಶೀಲಹರಣ ನಿನ್ನಂತವನ ಮಾತಿಗೆ ಹೆದರುವ ಹೆಣ್ಣಲ್ಲ ಇವಳು. ಅಂದು ಹೇಶರಂಜನಿಯ ಮೋಹಕ್ಕೆ ಸಿಲುಕಿಸಿ ನನ್ನ ಗೌರವವನ್ನು ಹಾಳು ಮಾಡಿದ್ದಲ್ಲದೆ ಎಂದು ನನ್ನ ಬಾಳವಿಗೆ ಹಾಕ್ತಿದೆಯಾ? ನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ಯಾವ ಗಂಡಿನಿಂದಲೂ ಎದೆ ತಟ್ಟಿಸಿಕೊಳ್ಳದೆ ಈ ವೀರ ಧನಂಜಯನಿಗೆ ನನ್ನ ಎದೆ ತಟ್ಟಿದೆಯಾ ಬಡವ? ನಿಮ್ಮನ್ನು ಕೊಲ್ಲದೆ ಬಿಡಲಾರೆನು ನಾನು. ಸಾಯಲು ಸಿದ್ಧರಾದ ನಿಮಗೆ ಇವತ್ತು ಇದೇ ಗುಂಡಿನ ಏಟು. ಶಾಂತ, ನೆನೆಸಿಕೋ ನಿನ್ನ ಮನೆ ದೇವರನ್ನ. ಹಲೋ 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 ಶಾಂತ, ಶಾಂತ, ಗಾಬರಿ ಆಗ್ಬೇಡ. ನಿನ್ಗೇನು ಆಗಲ್ಲ ಶಾಂತ, ನಿನ್ಗೇನು ಆಗಲ್ಲ. ಸ್ವಾಮಿ, ನಾ ಬದುಕೋದಿಲ್ಲ ಸ್ವಾಮಿ, ನಾನು ಬದುಕೋದಿಲ್ಲ. ಆದ್ರೆ ಈ ಪಾಪಿ ನನಗೆ ಗುಂಡು ಹಾಕಿ ಹೋದನಲ್ಲ, ನನ್ನ ತಮ್ಮದಿರು ಬಲ ತೆಗೆದುಕೊಳ್ದೆ ಬಿಡೋದಿಲ್ಲ ಸ್ವಾಮಿ, ಬಿಡೋದಿಲ್ಲ. ಜೀವವನ್ನು ಗಟ್ಟಿಯಾಗಿ ಇಟ್ಕೊಳ್ತೀನಿ. ಶಾಂತ, ನೀನಾಗಿಲ್ಲ, ಮಾತಾಡ್ಬೇಡ ಶಾಂತ, ನಿನ್ಗೇನು ಆಗಲ್ಲ. ಶಾಂತ, ಶಾಂತ, ಸಾಯೋದಾದ್ರೆ ನಾನು ನಿನ್ನ ಜೊತೆಗೆ ಸಾಯ್ತೀನಿ. ಶಾಂತ, ಶಾಂತ, ನನ್ನನ್ನು ಬಿಟ್ಟು ಹೋಗ್ಬೇಡ. ಶಾಂತ, ನನ್ನವರು ಅಂತ ಯಾರೂ ಇಲ್ಲ. ಶಾಂತ, ನನ್ನವರು ಅಂತ ಶಾಂತ ಯಾರೂ ಇಲ್ಲ. ಶಾಂತ, ಇದೆಲ್ಲ ನಾನು ಮಾಡಿರೋ ಕೃತಿ. ನಾನು ಮಾಡಿರೋ ಕೃತಿಗೆ ನೀನು ಅನುಭವಿಸಿ ಶಿವಲೋಕ ಯಾತ್ರೆ ಮಾಡ್ತಿದೀಯಾ? ನಾನೊಬ್ಬ ಪಾಪಿ ಶಾಂತ, ನಾನೊಬ್ಬ ಪಾಪಿ ಶಾಂತ. ಶಾಂತ, ಶಾಂತ, ಅಯ್ಯೋ, ನಾನೊಬ್ಬ ದುರ್ದೈವಿ. ನನ್ನಂಥ ದುರ್ದೈವಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಶಾಂತ, 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 ನಾನೊಬ್ಬ ಹುಚ್ಚ ಶಾಂತ, ನಾನೊಬ್ಬ ಹುಚ್ಚ. ಅಯ್ಯೋ ಶಾಂತ, ನಿನಗೆ ಬಿಟ್ಟರೆ ನನಗೆ ಯಾರಿದ್ದಾರೆ ಈ ಜಗತ್ತಲ್ಲಿ? ಶಾಂತ, ಅಂದು ಅರಂಜನೆಯ ಮಾತಿಗೆ ಮನಸ್ಸೋತು ಈ ನನ್ನ ಮಾತು ಸಿಡಿಯಿತು. ಮುತ್ತು ಶಾಂತ, ಇದಕ್ಕೆಲ್ಲ ಕಾರಣ ಆ ಮಾಯ ಬೀಸದ ಛಾಯೆ. ಶಾಂತ, ಸಮಾಜದಲ್ಲಿ ನನ್ನ ಘನತೆ ಗೌರವವನ್ನು ಅರ್ಥ ಮಾಡಿಕೊಳ್ಳದ ನಾನು ಕಾಮಕ್ಕೆ ಕಣ್ಣಿಲ್ಲ ಎಂಬ ಹೆಣ್ಣಿಗೆ ಬೆನ್ನತ್ತಿ ಅವಳ ಕೈ ಹಿಡಿದು ಕಳ್ಕೊಂಡೆ. ಧರ್ಮಕ್ಕೆ ದಾರಿ ತೋರಿಸುವ ಈ ಧರ್ಮ ತುಂಬಿದ ಮನೆಯ ಕೀರ್ತಿ ಹಾಳು ಮಾಡಿದೆ ಶಾಂತ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಶಾಂತ, ದಯವಿಟ್ಟು ಕ್ಷಮಿಸಿಬಿಡು. ಬೀರಾ, ಏ ಬೀರಾ, ಹೇಗಿದೆಯೋ? ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ, ಕಾರಣ ಹೇಳುವೆಯ? ಏನಿದೆಲ್ಲ ನಿಮ್ಮ ಮೈಗಳಲ್ಲಿ ರಕ್ತ? ಅಯ್ಯೋ ಬಾವ, ನನ್ನ ಅಕ್ಕನ ಎದೆಯಿಂದ
ಯಾಕೆ ಹರಿಬರಿದು ಬಂದಿದೆ ಬಾಬಾ? ಹೇಳು, ನಿನಗೆ ಈ ಪರಿಸ್ಥಿತಿ ತಂದವರಾರಮ್ಮ? ತಂದವರಾರು? ಯಾರಾದರೂ ನಿನಗೆ ಹೊಡೆದಿರೇನಮ್ಮ? ಈಗಲೇ ಅವರ ರಕ್ತ ಭೂಮಿಗೆ ಹರಿಸಿಬಿಡ್ತೀನಮ್ಮ, ಭೂಮಿಗೆ ಹರಿಸಿಬಿಡ್ತೀನಿ. ಅವರು ಯಾರಂತ ನಾನು ಹೇಳ್ತೀನಿ ಬೀರ. ಅಂದರೆ ನೀನು ನಿರ್ಮಿಸಿದ ಚಕ್ರವ್ಯೂಹವನ್ನ ನೀನೇ ಸುಡ್ತೀಯ? ಅದೆಲ್ಲ ನನ್ನ ಸೇಡಿಗಾಗಿ ನಾನು ನಿರ್ಮಿಸಿದ ಚಕ್ರವ್ಯೂಹ. ಅದರಲ್ಲಿ ಬರೋ ವೀರನು ನಾನೇ ನಿರ್ಮಿಸಿರುವುದು. ನೀನು ಬಡಬಡಿಸುವ ಅವಕಾಶ ಇಲ್ಲ. ಅವರಿಬ್ಬರನ್ನ ಹೊಡೆದು ಅವರು 28 ಕೇಸ್ ಮಾಡಿದ ಎಲ್ಲಾ ಕೇಸುಗಳನ್ನು ರೆಡಿ ಮಾಡಿ ನಾನು 20 ವರ್ಷ ಇವನನ್ನು ಸಾಕಿ ಈಗ ತಂದಿದ್ದೇನೆ. ಶಾಂತ, ಇವನೇ ನಿಮ್ಮ ತಮ್ಮ ವಜ್ರಗಿರಿ, ನಾನು ಸಾಕಿ ಬೆಳೆಸಿದ ಹುಲಿ. ಅಣ್ಣ, ತಮ್ಮ, ನೋಡಿ ಪ್ರಾಣ ಬಿಡ್ಬೇಕಂತ ಪ್ರಾಣನ ನಂಗೈಲಿ ಅಕ್ಕ ಅಕ್ಕ, ಯಾಕಕ್ಕ ನಿನ್ನ ಕಣ್ಣಲ್ಲಿ ನೀರು ಬರುತ್ತಿದೆ? ಹೇಳಮ್ಮ, ಹೇಳು. ಈ ನಿನ್ನ ವಜ್ರದಂತ ದೇಹದಲ್ಲಿ ರಕ್ತ ಬರುತ್ತಿದೆ ಅಕ್ಕ. ಈ ನಿನ್ನ ರಕ್ತ ಹೊರ ಕಾಣಿಸಿದ ಇಂದ್ರನೇ ಆಗಿರಲಿ, ಚಂದ್ರನೇ ಆಗಿರಲಿ, ಅವರನ್ನು ತರತರನೆ ಹೊರಗೆಳೆದು ಅವರ ರಕ್ತದಿಂದ ನಿನ್ನ ಉಡಿಯ ತುಂಬದಿದ್ದರೆ ನನ್ನ ಹೆಸರು ಗಿರಿಧರನೇ ಅಲ್ಲ ಅಕ್ಕ, ಗಿರಿಧರನೇ ಅಲ್ಲ. ವಜ್ರಗಿರಿ, ನನ್ನೊಬ್ಬ ತಮ್ಮ ಹಳ್ಳಿಯ ಹುಲಿ, ನೀನು ಬೆಟ್ಟದ ಹುಲಿ. ಅದು ಅಲ್ಲದೆ ಹಿಂದೆ ನಡೆದಿರುವ ಕಥೆಯನ್ನು ನಿಮ್ಮ ಮುಂದೆ ಹೇಳಿ ಪ್ರಾಣ ಬಿಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ತಮ್ಮಂದಿರ, ನನ್ನ ಮಾತನ್ನು ನಡೆಸಿಕೊಡ್ತೀನಿ ಅಂತ ನನಗೆ ವಚನ ಕೊಡಿ. ಸಂದೇಹವೇಕೆ ನನ್ನಕ್ಕ ಈ ನಿಂತ ನೆಲದ ಮೇಲೆ, ಉದಯಿಸುವ ಸೂರ್ಯ ಚಂದ್ರನ ಮೇಲೆ, ಹೆತ್ತ ಮಾತಾ ಪಿತರ ಮೇಲೆ ಆಣೆ ಇಟ್ಟು ಹೇಳ್ತೀವಕ್ಕ. ಅದಾವ ನಿನ್ನ ಮಾತು, ಹೇಳಕ್ಕ, ಹೇಳು. ತಮ್ಮಂದಿರ, ನೀವೆಲ್ಲ ಇಬ್ರು 4 ವರ್ಷದ ಮಕ್ಕಳಿದ್ದಾಗ ನಾನು 8 ವರ್ಷದ ಬಾಲಕಿ ಇದ್ದೆ. ಆದ್ರೆ ಆ ಸಮಯದಲ್ಲಿ ನನ್ನ ಕಣ್ಣೆದುರಿಗೆ ನಮ್ಮಿಬ್ಬರ ತಂದೆ ತಾಯಿಗಳ ಕೊಲೆ ಆಗಿ ಹೋಯ್ತಪ್ಪ, ಕೊಲೆ ಆಗಿ ಹೋಯ್ತು. ಅದರ ಜೊತೆಯಲ್ಲಿ ನಮ್ಮ ಆಸ್ತಿ ಕೂಡ ಹೋಯ್ತು. ಇದು ನನ್ನ ಪ್ರಾಣ ಕೂಡ. ಅಕ್ಕ, ಇಷ್ಟಕ್ಕೆಲ್ಲ ಕಾರಣ ಯಾರಮ್ಮ ಕೂಡ? ರವಿ ಮತ್ತೆ ರಾಜವರ್ಮ. ಲೇ ರವಿ ರಾಜವರ್ಮ, ಈಗಿಂದೀಗಲೇ ನಿಮ್ಮಿಬ್ಬರ ಕೊಲೆ. ಹೆಚ್ಚಿನ ವಿಷಯವನ್ನು ಎಲ್ಲ ಹುಡುಗಾರ ಹೇಳ್ತಾನೆ. ತಮ್ಮಂದಿರ, ನಾವು ಮಾತ್ರ ಉಳಿಯೋದಿಲ್ಲ. ಆದ್ರೆ ನೀವಿಬ್ರು ಕೊಟ್ಟ ವಚನವನ್ನು ಪಾಲಿಸಿ ಆ ಕಾಮುಕರ ರಕ್ತವನ್ನು ಹರಿಸಿ ಅವರ ರಕ್ತವನ್ನು ನನ್ನ ಸಮಾಧಿಗೆ ಕಾಲ ನಿನ್ನ ಬೇಡುವೆನು
ಹಿಂದೆ ಸರಿದು ಬಿಡು, ಸುಂದರ ಕ್ಷಣಗಳನ್ನು ಮರಳಿಕೊಡು. ಬೇಕ ನಿಂಗೆ ಕೇಳಿತಗೋ, ನನ್ನ ಜೀವ ನೀಡುವೆನು, ನಿನ್ನ ವೇಳ ಪಟ್ಟಿಯೇನೋ ತಿದ್ದಿರು. ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು. ಹುಲಿಗಳೇ ಎದ್ದೇಳಿರಿ. ಅಕ್ಕನಿಗಾಗಿ ಎತ್ತು ಕಣ್ಣೀರು ಹಾಕುವುದಕ್ಕಿಂತ ಸೊಕ್ಕಿನಿಂದ ನಾಡನ್ನಾಳಿದ ಅನೇಕ ನಾರಿಯರ ಸೀರೆ ಸೆಳೆದು ನಿಮ್ಮ ಮಾತಾಪಿತರ ಅಕ್ಕನ ಕೊಲೆಗೆ ಕಾರಣರಾದ ಆ ಚಾಂಡಾಲರ ಚೆಂಡನ್ನು ಕತ್ತರಿಸಿ ಬೆಕ್ಕಿನಿಂದ ತತ್ತರಿಸಿ ಅವರ ಆತ್ಮಕ್ಕೆ ಶಾಂತಿ ನೀಡಿರಿ. ಹೇಳಿರಿ, ಎಚ್ಚರರಾಗಿರಿ. ಹೌದು ಹೌದು ಹೌದು. ಲೇ ರಾಜ ರವಿವರ್ಮ, ನಮ್ಮ ಹೆತ್ತ ಮಾತಾಪಿತರ ಕೊಲೆಗೆ ಕಾರಣರಾಗಿ ದೇವರ ಕೋಣದ ಹಾಗೆ ಮೆರೆದಿರೋ ಮಕ್ಕಳಿರೋ. ನೀವೀಗ ನಿಮ್ಮ ತಾಯಿಯ ಗರ್ಭದಲ್ಲೂ ಅಡಗಿಕೊಂಡರೂ ಸರಿ, ಆ ನಿಮ್ಮ ತಾಯಿ ಗರ್ಭವನ್ನೇ ಹರಿದು ಹಾಕಿ ನಿಮ್ಮನ್ನು ಹೊರಗೆಳೆದು ಪವಿತ್ರವಾದ ನನ್ನ ಅಕ್ಕನ ಮಡಿಲಿಗೆ ನಿಮ್ಮ ಪ್ರಾಣ ಕೊಡದಿದ್ದರೆ ನನ್ನ ಹೆಸರು ವಜ್ರಗಿರಿನೇ ಅಲ್ಲ. ಹೌದಣ್ಣ, ಹೌದು. ಈ ಹಿಂದೆ ನಮ್ಮ ಮಾತಾಪಿತರ ಕೊಲೆ ಮಾಡಿ 25 ವರ್ಷಗಳಿಂದ ನಲಿದಾಡಿ ಈಗ ನನ್ನಕ್ಕನ ಪ್ರಾಣ ತೆಗೆದ ಆ ಪಾಪಿಗಳು ಈ ಭೂಲೋಕದಲ್ಲಿ ಬದುಕಿರಬಾರ್ದಣ್ಣ, ಬದುಕಿರಬಾರದು. ಲೇ ರಾಜವರ್ಮ, ನಿನ್ನ ತಮ್ಮ ನಡುಗೂಡಿ ನನ್ನ ಆಪ್ತರ ನೆತ್ತರ ಹರಿಸಿದೆಯಾ ಮಗನೇ? ನಾನೀಗ ನಿಮ್ಮ ನೆತ್ತರವನ್ನು ಹರಿಸಿ ನಿಮ್ಮ ನೆತ್ತರಿನ ನನ್ನ ಆಪ್ತರಿಗೆ ಶಾಂತಿ ನೀಡಿ ನನ್ನ ಅಕ್ಕನಿಗೆ ಕೊಟ್ಟ ಮಾತು ನಾವು ಉಳಿಸದಿದ್ದರೆ ನಾನು ಕಂಡರೆಯ ಪೀರನೇ ಅಲ್ಲ. ಇದೇ ಈ ಸಹೋದರನೇ ಸವಾಲ್. ವೀರ ಗಿರಿಧರ, ಮೊದಲು ನಡೆಯಿರಿ. ಅಕ್ಕನ ದೇಹ ಅಂತ್ಯ ಸಂಸ್ಕರಣ ಮಾಡೋಣ. ರಾಮಚಂದ್ರ, ಎತ್ತಿಕೊಳ್ಳಪ್ಪ. ಬರ್ರಿ, ಮುಂದಿನ ಕಾರ್ಯ ಏನು ಮಾಡಬೇಕು ಅದು ಮಾಡಿ ಮುಗಿಸೋಣ. ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು, ನನ್ನ ಬಿಟ್ಟು ಯಾರು